ಅಪ್ಪರ್ ಭದ್ರಾ ವಿಚಾರದಲ್ಲಿ ರೈತರು ತಡೆಗಟ್ಟಿದ್ರು. ನಾನು ನಮ್ಮ ಕೆಲವು ಮಂತ್ರಿಗಳು ಸುಧಾಕರು ಶಾಸಕರು ಎಲ್ಲ ನಾವೆಲ್ಲ ಹೋಗಿ ಕೂತ್ಕೊಂಡು ರೈತರ ಜೊತೆ ಚರ್ಚೆ ಮಾಡಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೋ. ಅವ್ರಿಗೆ ಕಾಂಪನ್ಸೇಷನ್ನು ಹಳೆ ರೇಟು 4 ಲಕ್ಷ ಕೊಟ್ಟಿದ್ದಾರೆ ಎಕರೆಗೆ, ಅದೇ ಸರ್ವೆ ನಂಬರ್ಗೆ 28 ಲಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ತಾರತಮ್ಯ ಆಗಿದೆ ಅಂತೇಳಿ ರೈತರು ಕೆಲಸ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಒಂದು ರಿಕ್ವೆಸ್ಟ್ ಮಾಡಿದ್ದು, ಈಗ ಲೀಗಲಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಕರೆದು ಒಂದು ಒಪಿನಿಯನ್ ಬಂದಿದ್ದೀವಿ. ಮುಂದಕ್ಕೊಂದು 3-4 ದಿನದಲ್ಲಿ ಚರ್ಚೆ ಮಾಡ್ತೀವಿ. ಸೊ ಆದಷ್ಟು ಜಲ್ದಿ ಇನ್ನೊಂದು 6 ತಿಂಗಳಲ್ಲೇ ಇದೊಂದು ಕೆಲಸ ಮುಗಿದ್ರೆ 6 ತಿಂಗಳಲ್ಲಿ ನೀರು ಕೊಡಬೇಕು ಅನ್ನೋದು ಕೊಡೋಕ್ಕೆ ಸಾಧ್ಯ ಇದೆ ಅಂತೇಳಿ ನಮ್ಮ ಮಂತ್ರಿಗಳು ಶಾಸಕರುಗಳೆಲ್ಲ ತಿಳಿಸಿದ್ದಾರೆ. ಸೊ ರೈತರು ಕೂಡ ಒಪ್ಕೊಂಡಿದ್ದಾರೆ. ರೈತರು ಕೂಡ ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ. ಸೊ ಅದಕ್ಕೆ ಆದಷ್ಟು ಜಲ್ದಿ ಈ ಯೋಜನೆಯನ್ನು ಪೂರ್ಣಗೊಳಿಸೋಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ತೀವಿ. ನೋಡಪ್ಪ, ನಾವು ಗ್ಯಾರಂಟಿ ಸಮಿತಿ 5 ವರ್ಷ ಆಯಿತು ನನ್ನ ಅಧ್ಯಕ್ಷರಾಗಿ. ಪಕ್ಷಕ್ಕೆ ಯಾರು ದುಡಿದಿದ್ದಾರೆ ಅಂಥವ್ರನ್ನ ಗುರುತಿಸಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ನಾವು ಮಾಡಿದೋ. ನಾವು ಗ್ಯಾರಂಟಿ ಸಮಿತಿ ಏನು ಹೊಸದಾಗಿ ನಾವು MLAಗಳ ಅಧಿಕಾರನ ನಾವೇನು ಕಿತ್ಕೊಂಡಿಲ್ಲ. MLAಗೆ ಏನು ಅಧಿಕಾರ ಇರ್ತದೆ ಅದು ಮುಂದುವರಿತದೆ. ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡಿದ್ವಿ. ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಬಡವ್ರಿಗೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇಲ್ಲ ಅಂತ. ಸೊ ಅವರು ಅಧ್ಯಕ್ಷರು ಆಗಿದ್ದಾರೆ. ಸೊ ಆದ್ದರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನು ಸರ್ಕಾರದ ಒಂದು ಬದ್ಧತೆ ಇದೆ, ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷರು ಮಾಡಿದ್ದೀವಿ ಅದನ್ನು ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಲಿಕ್ಕೆ ನಾವು ಬರುವುದಿಲ್ಲ. ಹೋರಾಟ ಮಾಡೋರು ನಾವು ಯಾರು ಬೇಡ ಅನ್ನೋಕ್ಕಾಗಲ್ಲ. ಅವ್ರಿಗೂ ಅರಿವಿದೆ ಇದು ರಾಜಕೀಯದ ಕಾರ್ಯಕ್ರಮ ಅಲ್ಲ. ಜನರ ಬದುಕಿಗೋಸ್ಕರ ನಾವು ಆ ಬಡವರಿಗೋಸ್ಕರ ಸಹಾಯ ಮಾಡಲಿಕ್ಕೆ ತಂದಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಅನುಷ್ಠಾನ ಮಾಡಿದ್ದೀವಿ. ಕಾರ್ಯಕರ್ತರಿಗೆ ಏನೋ ಒಂದು ಗೌರವಧನ ಅಂತೇಳಿ ಒಂದು 25,000 30,000 ಕೊಡ್ಬೋದು, ಮೀಟಿಂಗಲ್ಲಿ 1,000 ಕೊಡ್ಬೋದು. ಅಷ್ಟು ಬಿಟ್ಟು ಏನಿಲ್ಲ. ಶಾಸಕರಿಗೆ ಏನು ಹಕ್ಕಿರ್ತದೆ, KDP ಇದ್ದಾರೆ, ಎಲ್ಲದಕ್ಕೂ ಚೇರ್ಮನ್ ಇದ್ದಾರೆ. ಇದು ಹೊಸದಾಗಿ ನಾವು ಸೃಷ್ಟಿ ಮಾಡಿದಂಥದ್ದು, ಅನುಷ್ಠಾನವನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಮಾಡಿದ್ದು. ಅದಕ್ಕೆ ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.